ನಮಸ್ಕಾರ ವೀಕ್ಷಕರೇ. ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯ ಹಾಗೆ ನಮ್ಮ ಭಾರತೀಯ ಪರಂಪರೆಯನ್ನು ಎತ್ತಿ ಹಿಡಿಯುವ ಕಾರ್ಯಕ್ರಮ ಅಶ್ವವಾಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಪಲ್ಲವಿ ಭಟ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕುಂಕುಮ ಧಾರಣೆ ಹಾಗೇನೆ ತಿಲಕವನ್ನ ಹಣೆಗೆ ಇಡೋದ್ರಿಂದ ಏನೆಲ್ಲಾ ಲಾಭಗಳನ್ನ ನಾವು ಪಡೆಯಬಹುದು, ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸಿಕೊಡೋದಿಕ್ಕಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗವಹಿಸ್ತಾ ಇದ್ದಾರೆ ಅಷ್ಟಮಂಗಲ ತಜ್ಞರು ಹಾಗೆಯೇ ಧಾರ್ಮಿಕ ಚಿಂತಕರಾದ ವೇದ ಬ್ರಹ್ಮಶ್ರೀ ದೇವದತ್ತ ಶರ್ಮಾ ಗುರೂಜಿಯವರು. ಬನ್ನಿಯವನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣಿ ನಮಸ್ತತೆ. ನಮಸ್ಥಂಡಿಕಾಯಿ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. ಗುರುಗಳೇ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಹಳ ವಿಶೇಷವಾದ ಒಂದು ಆಚರಣೆ ಅಂತ ಅಲ್ಲ, ಅಂದ್ರೆ ಜನರು ಈಗ ಹಣೆಗೆ ಕುಂಕುಮ ಧಾರಣೆಯನ್ನ ಮಾಡುವಂಥದ್ದು ಅಥವಾ ತಿಲಕವನ್ನ ಇಡುವಂಥದ್ದು, ಇದರ ಮಹತ್ವ ಏನು, ಮತ್ತೆ ಈ ಕುಂಕುಮ ಧಾರಣೆಯನ್ನ ಹೇಗೆ ಮಾಡಬೇಕು, ತಿಲಕವನ್ನ ಹೇಗೆ ಇಡಬೇಕು, ಇದರ ಮಹತ್ವ ತಿಳಿಸ್ಕೊಡಿ ಗುರುಗಳೇ. ನಮ್ಮ ಸನಾತನ ಧರ್ಮದಲ್ಲಿ, ಹೈಂದವೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಆಚರಣೆಗಳಿಗೂ ಕೂಡ ವಿಶೇಷವಾದಂತಹ ಮಹತ್ವ ಮತ್ತು ವೈಜ್ಞಾನಿಕವಾದಂತಹ ಹಿನ್ನೆಲೆ ಅನ್ನತಕ್ಕಂಥದ್ದು ಇದೆ ಅನ್ನತಕ್ಕಂಥದ್ದು ಋಷಿವಾಕ್ಯವನ್ನು ಗಮನಿಸಿದಾಗ ಗೊತ್ತಾಗುತ್ತೆ. ಅದು ಯಾವುದೇ ಆಚರಣೆ, ಬಾಹ್ಯ ಆಚರಣೆಗಳಿರ್ಬೋದು, ಆಂತರಿಕವಾದಂತಹ ಪರಿಕಲ್ಪನೆಗಳಿರ್ಬೋದು, ಎಲ್ಲವೂ ಕೂಡ ವೈಜ್ಞಾನಿಕವಾಗಿ ಒಂದು ವಿಶೇಷವಾದಂತಹ ಹಿನ್ನೆಲೆಯನ್ನು ಹೊಂದಿದೆ ಅಂತೇಳಿ ಹೇಳ್ಬೋದು. ಅದರಲ್ಲಿ ಈ ಶೂನ್ಯ ಲಲಾಟ ನಮ್ಮ ದೇಹವೇ ಒಂದು ಪಿಂಡಾಂಡ ಬ್ರಹ್ಮಾಂಡ ಅಂತೇಳಿ ಹೇಳ್ತಾರೆ. ದೇಹೋ ದೇವಾಲಯ ಪ್ರೋಕ್ತೋ ಅಂತೇಳಿ ಹೇಳ್ತಕ್ಕಂಥದ್ದು. ಈ ಮನುಷ್ಯ ದೇಹ ಅನ್ನತಕ್ಕಂಥದ್ದು ಏನಿದೆ, ಇದು ದೇವಾಲಯಕ್ಕೆ ಸಮಾನವಾಗಿರತಕ್ಕಂಥದ್ದು. ಈ ಮನುಷ್ಯ ದೇಹದಿಂದ ನಾವು ಆತ್ಮೋನ್ನತಿಯನ್ನು, ನಮ್ಮ ಉನ್ನತಿಯನ್ನು ಕೂಡ ನಾವು ಮಾಡಿಕೊಳ್ಳಬಹುದು. ಅಧಪ್ಪತನಕ್ಕೂ ಕೂಡ ಇನ್ನಿತರ ಯಾವ ಪ್ರಾಣಿಗಳಿಗೂ ಆಗದೇ ಇರತಕ್ಕಂತಹ ರೀತಿಯಲ್ಲೂ ಕೂಡ ಅವನತಿಯನ್ನು ಹೊಂದಬಹುದು, ಅಭಿವೃದ್ಧಿಯನ್ನು ಕೂಡ ಹೊಂದಬಹುದು. ಅಷ್ಟು ವಿಶೇಷವಾದಂತಹ ಪ್ರಾಶಸ್ತ್ಯ ಇದೆ. ಆದ್ದರಿಂದ ಜಂತೂನಾಂ ನನಜನ್ಮ ದುರ್ಲಭಂ ಅಂತೇಳಿ ಹೇಳಿರ್ತಕ್ಕಂಥದ್ದು. ಅದೇ ದಾಸರು ಕೂಡ ಅದನ್ನೇ ಹೇಳಿದ್ದಾರೆ, ಮನುಷ್ಯ ಜನ್ಮ ಅನ್ನತಕ್ಕಂಥದ್ದು ತುಂಬ ಶ್ರೇಷ್ಠವಾಗಿರೋದು, ಇದನ್ನು ಹಾಡು ಮಾಡಿಕೊಳ್ಳಬೇಡಿ ಉಚ್ಚಪ್ಪಗಳಿರ ಅಂತೇಳಿ ಪುರಂದರದಾಸರು ಹೇಳಿರತಕ್ಕಂಥದ್ದು ನಾವು ನೋಡ್ತೀವಿ. ಯಾಕೆಂದರೆ ಇದಕ್ಕೆ ಅಷ್ಟೊಂದು ಮಹತ್ವ ಇದೆ ಅನ್ನತಕ್ಕಂಥದ್ದು ಇದರಲ್ಲಿ ಗೊತ್ತಾಗುತ್ತೆ. ಯಾಕೆಂದರೆ ಯಾವುದೇ ಒಂದು ಬಾಹ್ಯ ಆಚರಣೆಗಳಿರ್ಬೋದು, ನಮ್ಮ ಶರೀರದಲ್ಲಿಯೇ ಷಟ್ಚಕ್ರಗಳು ಇದೆ ಅಂತೇಳಿ ಹೇಳ್ತಾರೆ. ಈ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧಿ, ಆಜ್ಞಾಚಕ್ರ. ಈ ಆಜ್ಞಾಚಕ್ರ ಅನ್ನತಕ್ಕಂಥದ್ದು ಪ್ರಸ್ತುತ ವಿಷಯ. ಅಂದರೆ ಆಜ್ಞಾಚಕ್ರದಲ್ಲಿ ಗುರು ಮಧ್ಯದಲ್ಲಿ, ಎರಡು ಕಣ್ಣಿನ ಮಧ್ಯದಲ್ಲಿ, ಹುಬ್ಬುಗಳ ಮೇಲೆ ನಾವು ಯಾವುದೋ ಒಂದು ತಿಲಕವನ್ನು ಅಥವಾ ಕುಂಕುಮ ಇರ್ಬೋದು, ವಿಭೂತಿ ಇರ್ಬೋದು, ಚಂದನ ಇರ್ಬೋದು, ಯಾವುದೋ ಒಂದು ಇಟ್ಟುಕೊಳ್ಳಬೇಕು. ಯಾಕೆ ಇಟ್ಟುಕೊಳ್ತಾರೆ ಅನ್ನತಕ್ಕಂಥದ್ದು ಗೊತ್ತಿರುವುದಿಲ್ಲ. ಜೊತೆಯಲ್ಲಿ ಅದನ್ನು ಇಟ್ಟುಕೊಳ್ಳೋದ್ರಿಂದ ಏನು ಪ್ರಯೋಜನ ಅನ್ನತಕ್ಕಂಥದ್ದು ಗೊತ್ತಿರೋದಿಲ್ಲ. ಜೊತೆಯಲ್ಲಿ ಇದನ್ನು ಸಾರ್ವತ್ರಿಕವಾಗಿ ಇದು ಹಣೆಗೆ ಏನು ಇಡದೇ ಇರತಕ್ಕಂಥದ್ದೇ ಹೆಚ್ಚು ಈಗ ರೂಢಿಯಲ್ಲಿದೆ ಈ ಆಧುನಿಕ ಯುಗದಲ್ಲಿ. ಆದರೆ ಇದಕ್ಕೆ ಹಿನ್ನೆಲೆ ಏನು, ನಾವು ಹಣೆಗೆ ತಿಲಕವನ್ನು ಯಾಕೆ ಇಟ್ಟುಕೊಳ್ಳಬೇಕು, ಲಲಾಟದಲ್ಲಿ ಶೂನ್ಯ ಲಲಾಟ ಅನ್ನದ ಹಣೆ ಅನ್ನತಕ್ಕಂಥ ಖಾಲಿ ಇರಬಾರದು ಯಾಕೆ ಅನ್ನತಕ್ಕಂಥದ್ದನ್ನು ನಮ್ಮ ಋಷಿ ಮುನಿಗಳು ಹೇಳಿದ್ದಾರೆ. ಅಂದರೆ ಸಂಪ್ರದಾಯ ಆಚರಣೆಗಳ ವಿಚಾರದಲ್ಲಿ ಕುಂಕುಮದ ಮಹತ್ವ, ವಿಭೂತಿಯ ವೈಶಿಷ್ಟ್ಯ, ಚಂದನದ ವಿಶೇಷವಾದಂತಹ ಒಂದು ಪರಿಣಾಮ ನಮ್ಮ ದೇಹದ ಮೇಲೆ ಕುಂಕುಮವನ್ನು ಧಾರಣೆಯನ್ನು ಮಾಡುವುದರಿಂದ ಯಾವ ರೀತಿ ಉಂಟಾಗುತ್ತೆ, ವಿಭೂತಿ ಧಾರಣೆಯನ್ನು ಮಾಡುವುದರಿಂದ ಯಾವ ರೀತಿ ಪರಿಣಾಮವನ್ನು ನಮ್ಮ ಶರೀರದ ಮೇಲೆ, ಷಟ್ಚಕ್ರದ ಮೇಲೆ ಉಂಟಾಗುತ್ತೆ, ಅಥವಾ ಹಣೆಯಲ್ಲಿ ಏನು ಇಡದೆ ನಾವು ಹಾಗೆ ಇದ್ದಾಗ ಅದು ಯಾವ ರೀತಿಯಾಗಿ ನಕಾರಾತ್ಮಕವಾದಂತಹ ಒಂದು ಶಕ್ತಿಗೆ ಅಥವಾ ನಕಾರಾತ್ಮಕವಾದಂತಹ ಕೆಲವೊಂದು ಪರಿಣಾಮಗಳಿಗೆ ಕಾರಣ ಆಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಆದ್ದರಿಂದ ಈ ಧರ್ಮದ ಅಡಿಯಲ್ಲಿ ಕುಂಕುಮ ಅಥವಾ ತಿಲಕವನ್ನು ಧಾರಣೆ ಯಾಕೆ ಮಾಡಬೇಕು ಅನ್ನತಕ್ಕಂಥದ್ದು ಮೊದಲು ನಾವು ತಿಳಿದುಕೊಳ್ಳಬೇಕು. ನಮ್ಮ ಮನುಷ್ಯ ಶರೀರದಲ್ಲಿ 72,000 ನಾಡಿಗಳು ಇರತಕ್ಕಂಥದ್ದನ್ನು ಯೋಗಶಾಸ್ತ್ರ ಹೇಳುತ್ತೆ. ಅದರಿಂದ ಈ ನಾಡಿಗಳು ತನ್ನದೇ ಆದಂತಹ ಕೆಲಸವನ್ನು ನಿರ್ವಹಣೆ ಮಾಡುತ್ತಾ ಇರುತ್ತೆ. ಅಂದರೆ ಶರೀರ ಸುಸ್ಥಿತಿಯಲ್ಲಿರಬೇಕಾದರೆ, ದೈಹಿಕವಾದಂತಹ ಸಮರ್ಥತೆಗೆ, ಮಾನಸಿಕವಾದಂತಹ ವಿಕಲ್ಪಗಳು ಇಲ್ಲದೇ ಇರುವುದಕ್ಕೆ ಎಲ್ಲ ನಾಡಿಗಳು ಕೂಡ ಸುಸ್ಥಿತಿಯಲ್ಲಿ ಇರಬೇಕಾಗುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಇಡಾನಾಡಿ, ಪಿಂಗಳ ನಾಡಿ ಮತ್ತು ಸುಷುಮ್ನಾ ನಾಡಿ ಅಂತ ಹೇಳಿ ಪ್ರಮುಖವಾಗಿರತಕ್ಕಂತಹ ನಾಡಿಗಳು. ಈ ಎಲ್ಲ ನಾಡಿಗಳು ಸೇರತಕ್ಕಂತಹ ಒಂದು ಜಂಕ್ಷನ್ ಅಂತೇಳಿ ಹೇಳ್ಬೋದು. ಅದು ಈ ಹುಬ್ಬುಗಳ ಮಧ್ಯದಲ್ಲಿ ಹಣೆಯಲ್ಲಿ ಇರುತ್ತೆ. ಇದಕ್ಕೆ ನಾವು ವಿಶೇಷವಾಗಿ ಆಜ್ಞಾಚಕ್ರ ಅಂಥೇಳಿ ನಾವು ಹೇಳ್ತಕ್ಕಂಥದ್ದು. ಇಲ್ಲಿ ಆಜ್ಞಾಚಕ್ರ ಅನ್ನತಕ್ಕಂಥದ್ದು ಇರುತ್ತೆ, ಇಲ್ಲಿ ಇರತಕ್ಕಂಥದ್ದು. ಆ ಆಜ್ಞಾಚಕ್ರ ಅನ್ನತಕ್ಕಂಥದ್ದು ಸಂಪೂರ್ಣವಾಗಿ ನಮ್ಮ ದೇಹವನ್ನು ನಿಯಂತ್ರಣವನ್ನು ಮಾಡತಕ್ಕಂತಹ ಒಂದು ವಿಶೇಷವಾದಂತಹ
ಕೇಂದ್ರ ಸ್ಥಾನ ಅಂಥೇಳಿ ಯೋಗಶಾಸ್ತ್ರದಲ್ಲಿ ಋಷಿಗಳು ಹೇಳಿದ್ದಾರೆ. ಆದ್ದರಿಂದ ಈ ಜಾಗದಲ್ಲಿ ನಾವು ಖಾಲಿ ಬಿಟ್ಟಾಗ ಅಲ್ಲಿ ಇರತಕ್ಕಂತಹ ಶಕ್ತಿ ವೃಥಾ ಪೋಲು ಆಗ್ತಾ ಇದ್ದಾಗ, ಶಕ್ತಿ ಹೋಗ್ತಾ ಇದ್ದಾಗ ಅದರಿಂದ ನಮ್ಮ ಶರೀರದ ಮೇಲೆ ನಮ್ಮ ದೈಹಿಕವಾದಂತಹ ಕೆಲವೊಂದು ಪರಿಣಾಮಗಳು, ಅಡ್ಡ ಪರಿಣಾಮಗಳು ಉಂಟಾಗುತ್ತೆ. ಮಾನಸಿಕವಾದಂತಹ ವೈಕಲ್ಯಗಳಿಗೆ ಈ ಕಾರಣ ಉಂಟಾಗುತ್ತೆ. ಆದ್ದರಿಂದ ನೀವು ಯಾವುದೇ ಒಂದು, ಅದರಲ್ಲೂ ಕೂಡ ವಿಶೇಷವಾಗಿ ದೇವತಾ ಕಾರ್ಯವನ್ನು ಮಾಡಬೇಕಾದರೆ, ಯಜ್ಞಯಾಗಾದಿಗಳನ್ನು ಮಾಡಬೇಕಾದರೆ ಈ ಹಣೆಯಲ್ಲಿ ನಾವು ತಿಲಕವನ್ನು ಇಟ್ಟುಕೊಂಡೇ ಮಾಡಬೇಕು ಅಂತೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಂದರೆ ಯಾವಾಗಲೂ ಕೂಡ ಹಣೆ ಖಾಲಿ ಇರಬಾರ್ದು. ಎಲ್ಲ ಗಂಡಸರಿರ್ಬೋದು, ಹೆಂಗಸರಿರ್ಬೋದು, ಯಾರೇ ಆದರೂ ಕೂಡ ಆ ತಿಲಕವನ್ನು ಇಟ್ಟುಕೊಂಡೇ ಇರತಕ್ಕಂಥದ್ದು ನಮ್ಮ ಸಂಪ್ರದಾಯ. ಆದರೆ ಈ ಪಾಶ್ಚಾತ್ಯ ಸಂಸ್ಕೃತಿಯ ಒಂದು ಪ್ರಭಾವ ಇರಬಹುದು, ಹಲವು ರೀತಿಯಾದಂತಹ ನಮ್ಮ ಸಂಸ್ಕೃತಿಯ ಮೇಲೆ ಉದ್ದೇಶಪೂರ್ವಕವಾಗಿ ಆದಂತಹ ದಾಳಿಗಳು ಇಂತಹ ಕೆಲವೊಂದು ಮೌಲ್ಯಯುತವಾದಂತಹ ಆಚರಣೆಗಳ ಮೇಲೆ ತನ್ನ ದಾಳಿಯನ್ನು ಉಂಟು ಮಾಡಿ ಆ ಮೂಲಕ ಆಚರಣೆಗಳು ಬೆಲೆಯೇ ಇಲ್ಲ ಅನ್ನತಕ್ಕಂತಹ ರೀತಿಯಲ್ಲಿ ಬಿಂಬಿಸಿದ್ದಾರೆ. ಅದು ಈಗಲೂ ಕೂಡ ಅದೇ ರೀತಿ ನಡೆದುಕೊಂಡು ಬರ್ತಾ ಇದೆ. ಆದ್ದರಿಂದ ಒಂದು ಹಣೆಗೆ ಕುಂಕುಮ ಅಥವಾ ತಿಲಕವನ್ನು ಇಡಬೇಕಾದರೂ ಕೂಡ ಅದರ ವೈಶಿಷ್ಟ್ಯತೆ ಇರತಕ್ಕಂಥದ್ದು ವೈಜ್ಞಾನಿಕವಾಗಿ ನಾವು ಸಾಬೀತುಪಡಿಸುವುದಕ್ಕೆ ಸಾಧ್ಯ ಇದೆ ಅಂತ ಯುವಜನತೆಗೆ ಗೊತ್ತಾಗದಾಗ, ಇಂದಿನ ಜನಾಂಗಕ್ಕೆ ಗೊತ್ತಾದಾಗ ಅದನ್ನು ಅವರು ಪರಿಪಾಲಿಸ್ತಾರೆ. ಆದ್ದರಿಂದ ಈ ಕುಂಕುಮದ, ವಿಭೂತಿಯ ಅಥವಾ ಯಾವುದೇ ಒಂದು ನಾವು ಹಣೆಯಲ್ಲಿ ಧರಿಸ್ತಕ್ಕಂತಹ ಒಂದು ಚಿಹ್ನೆ ಏನಿದೆ, ಇದರೊಂದು ಮಹತ್ವ ಏನು ಅಂತಂದರೆ, ಈ ಇಡ, ಪಿಂಗಳ ನಾಡಿ ಮತ್ತು ಸುಷುಮ್ನ ನಾಡಿ ಇದು ಸಂಧಿಸ್ತಕ್ಕಂತಹ ವಿಶೇಷವಾದಂತಹ ಒಂದು ಸ್ಥಳ ಅಂತಂದರೆ ಅದು ಹುಬ್ಬುಗಳ ಮಧ್ಯೆ, ಅಂದರೆ ಆಜ್ಞಾಚಕ್ರ ಅನ್ನತಕ್ಕಂಥದ್ದು. ಆಜ್ಞಾಚಕ್ರದಲ್ಲಿ ಏನು ಶಕ್ತಿ ಇದೆ ಅದು ಹೊರಹೊಮ್ಮಿದಾಗ ಅಥವಾ ಹೊರಗೆ ಹೋಗ್ತಾ ಇದ್ದಾಗ, ಅದು ವೃಥಾ ಪೋಲಾಗ್ತಾ ಇದ್ದಾಗ ಅದು ನಮ್ಮ ಮೇಲೆ ಹಲವು ರೀತಿಯಾದಂತಹ ಮಾನಸಿಕವಾದಂತಹ ಕಾರಣಗಳಿಗೆ, ಕೆಲವೊಂದು ಸಮಸ್ಯೆಗಳಿಗೆ ಕಾರಣ ಆಗಬಹುದು. ಆದ್ದರಿಂದ ಯಾವುದೇ ಒಂದು ನಾವು ವಿಶೇಷವಾದಂತಹ ಸಂಕಲ್ಪದಿಂದ, ಬಯಕೆಯಿಂದ ಅಥವಾ ನಮ್ಮ ಜೀವನದಲ್ಲಿ ಎಲ್ಲದೂ ಒಳ್ಳೆಯದೇ ಆಗಬೇಕು ಅನ್ನತಕ್ಕಂತಹ ಸಂಕಲ್ಪದಿಂದ ನಾವು ಮಾಡತಕ್ಕಂತಹ ಯಾವುದೇ ಒಂದು ಧರ್ಮಾಚರಣೆಯ ಸಂದರ್ಭದಲ್ಲಿ ಈ ಸ್ಥಳವನ್ನು ನಾವು ಖಾಲಿ ಬಿಡಬಾರದು ಅನ್ನತಕ್ಕಂತಹ ಉದ್ದೇಶದಿಂದ ಕುಂಕುಮ ಧಾರಣೆಯನ್ನು ಹೇಳಿದ್ದಾರೆ. ಅಂದರೆ ನಕಾರಾತ್ಮಕವಾದಂತಹ ಶಕ್ತಿ ಏನಿದೆ ನಾವು ಅದನ್ನು ಧಾರಣೆಯನ್ನು ಮಾಡಿಕೊಂಡು, ಅಂದರೆ ಕುಂಕುಮವನ್ನು ಇಟ್ಟುಕೊಂಡು ನಾವು ಮಾಡುವುದರಿಂದ ಆ ನಕಾರಾತ್ಮಕವಾದಂತಹ ಶಕ್ತಿಯನ್ನು ನಿವಾರಣೆ ಮಾಡಿ ಆ ಮೂಲಕ ಅದು ನಮಗೆ ವಿಶೇಷವಾದಂತಹ ಒಂದು ಅಂತಃಶಕ್ತಿಯಾಗಿ ಹೊರಹೊಮ್ಮುವುದಕ್ಕೆ ಒಂದು ವಿಶೇಷವಾಗಿ ಸಹಕಾರಿಯಾಗುತ್ತೆ. ಆದ್ದರಿಂದ ಕೆಲವೊಂದು ನಿರ್ದಿಷ್ಟವಾದಂತಹ ಜಾಗಗಳಲ್ಲಿ ನಾವು ಮುಚ್ಚಿಕೊಂಡು, ಅಂದರೆ ಅದನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಿ ಆ ಮೂಲಕ ಧಾರ್ಮಿಕ ಆಚರಣೆಯನ್ನು ಮಾಡಬೇಕು ಅಂತೇಳಿ ಹೇಳ್ತಾರೆ. ಅಂದರೆ ಗುಕ್ಷೋ ಏಷೋ ಅಗ್ನಿ ಹೇಳಿ ಗುಖ್ಯ ಸ್ಥಾನವನ್ನು ಯಾವಾಗಲೂ ಕೂಡ ಮುಚ್ಚಿಡಬೇಕು. ಆಜ್ಞಾಚಕ್ರವನ್ನು ನಾವು ಹೊರಹೊಮ್ಮಿಸ್ತಾ ಇರಬಾರ್ದು. ಧ್ಯಾನ ಮುದ್ರೆಯಲ್ಲೂ ಕೂಡ ನಮ್ಮ ಬೆರಳುಗಳಲ್ಲಿ ವಿಶೇಷವಾದಂತಹ ಶಕ್ತಿ ಹೊರಹೊಮ್ತಾ ಇರತಕ್ಕಂಥದ್ದು ಅದು ಅನುಭವಕ್ಕೆ ಬರುತ್ತೆ. ಯಾರು ಬೇಕು ಕೂಡ ಪ್ರಯತ್ನವನ್ನು ಮಾಡಬಹುದು. ಆದ್ದರಿಂದ ಒಂದು ನಿರ್ದಿಷ್ಟವಾದಂತಹ ಜಾಗದಲ್ಲಿ ಆ ಶಕ್ತಿಯನ್ನು ನಾವು ನಿಯಂತ್ರಣವನ್ನು, ಅಂದರೆ ತತ್ವ ಮುದ್ರೆ ಇರ್ಬೋದು, ಬ್ರಹ್ಮ ಮುದ್ರೆ ಇರ್ಬೋದು, ಇಂತಹ ಮುದ್ರೆಗಳನ್ನು ಮಾಡಿದಾಗ ಅದು ನಮಗೆ ವಿಶೇಷವಾಗಿ ಒಂದು ನಮಗೆ ಸಕಾರಾತ್ಮಕವಾಗಿ ಶಕ್ತಿಯಾಗಿ ಹೊರಹೊಮ್ಮುತ್ತೆ ಅಂತ. ಅದೇ ರೀತಿಯಾಗಿ ಈ ಕುಂಕುಮವನ್ನು ಇಡುವುದರಿಂದ ಅಥವಾ ವಿಭೂತಿ, ಚಂದನವನ್ನು ಯಾವುದೇ ಇರ್ಬೋದು ಅವರವರ ಸಂಪ್ರದಾಯಕ್ಕೆ ಅನುಸಾರವಾಗಿ ಖಾಲಿ ಹಣೆಯಲ್ಲಿ, ಅಂದರೆ ಶೂನ್ಯ ಲಲಾಟದಲ್ಲಿ ಯಾವುದೇ ಕೆಲಸವನ್ನು ಮಾಡಿದರೆ ಅದು ಫಲವನ್ನು ಕೊಡುವುದಿಲ್ಲ ಅಂಥೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂದರೆ ಯಾವ ಕೆಲಸದಲ್ಲಿ ಪ್ರಮುಖವಾಗಿ ಯಾವಾಗಲೂ ಕೂಡ ಇರಬೇಕು ಹಣೆಯಲ್ಲಿ ಏನಾದರೂ ಒಂದು. ಅದು ಇಲ್ಲದೇ ಇದ್ದರೂ ಕೂಡ ನಿರ್ದಿಷ್ಟವಾದಂತಹ ಸಮಯದಲ್ಲಿ, ಅಂದರೆ ಯಾವ ಸಮಯದಲ್ಲಿ ಅದು ಶಾಸ್ತ್ರ ಏನು ಹೇಳುತ್ತೆ, ಸ್ನಾನ ಧನ ತಪೋ ಯಜ್ಞ ದೇವಪಿತ್ರಶ್ಚ ಕರ್ಮಣಿ ತತ್ಸರ್ವಂ ನಿಷ್ಫಲಂ ಯಾಂತಿ ಲಲಾಟೆ ತಿಲಕಂ ವಿನಾ ಅಂಥೇಳಿ ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂದರೆ ಸ್ನಾನ ಅಂದರೆ ದಿನನಿತ್ಯದ ಸ್ನಾನ ಅಲ್ಲ. ಈ ತೀರ್ಥ ಸ್ನಾನಗಳನ್ನು ಮಾಡಬೇಕಾದರೆ, ಪುಣ್ಯ ಕ್ಷೇತ್ರಗಳಿಗೆ ಹೋದ ಗಂಗಾ, ಯಮುನಾ, ಕಾವೇರಿ, ನರ್ಮದಾ ಇಂತಹ ಪುಣ್ಯ ನದಿಗಳ ಸ್ನಾನವನ್ನು ಮಾಡಬೇಕಾದರೆ, ವಿಶೇಷವಾದಂತಹ ದೈವಿಕವಾದಂತಹ ಸರೋವರದಲ್ಲಿ ಸ್ನಾನವನ್ನು ಮಾಡಬೇಕಾದರೆ ಆ ಸಮಯದಲ್ಲಿ ಸಂಕಲ್ಪವನ್ನು ಮಾಡಿ ಸ್ನಾನವನ್ನು ಮಾಡಬೇಕು. ಅಂದರೆ ಯಾವ ಕಾರಣದಿಂದ ಈ ನಮ್ಮ ವಿಶೇಷವಾದ ಭಾರತದ ಒಂದು ವರ್ಣನೆಯನ್ನು ಮಾಡತಕ್ಕಂಥದ್ದು ದೇಶಕಾಲ ಸಂಕೀರ್ತ್ಯ ಅಂತೇಳಿ ಹೇಳ್ತಾರೆ. ಇದಕ್ಕೆ ಸಂಕಲ್ಪ ಅಂತ ಹೇಳ್ತಕ್ಕಂಥದ್ದು. ಆ ಸಂಕಲ್ಪವನ್ನು, ತೀರ್ಥ ಸ್ನಾನದ ಸಂಕಲ್ಪವನ್ನು ಮಾಡಬೇಕಾದರೆ ಶೂನ್ಯ ಲಲಾಟದಲ್ಲಿ, ಅಂದರೆ ಹಣೆಯಲ್ಲಿ ಕುಂಕುಮ ಯಾವುದು ಇಲ್ಲದೆ ಮಾಡಿದಾಗ ಅದು ಫಲ ಕೊಡುವುದಿಲ್ಲ. ಎಂಥ ಪುಣ್ಯ ಸ್ನಾನವನ್ನು ಮಾಡಿದರೂ ಕೂಡ ಪ್ರಯೋಜನ ಇಲ್ಲ. ಅದರಿಂದ ಸಂಕಲ್ಪವನ್ನು ಮಾಡಬೇಕಾದರೆ ಸಂಕಲ್ಪವನ್ನು ಮಾಡಬೇಕಾದರೆ ಹಣೆಯಲ್ಲಿ ಏನಾದರೂ ಇರಬೇಕು.
ಆಗ ಮಾಡಿದಾಗ ಅಂತಹ ಒಂದು ತೀರ್ಥ ಸ್ನಾನಕ್ಕೆ ವಿಶೇಷವಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು. ಜೊತೆಯಲ್ಲಿ ದಾನ ಧರ್ಮಗಳನ್ನು ಮಾಡಬೇಕಾದರೆ ಶೂನ್ಯ ಲಲಾಟದಲ್ಲಿ ಹಣೆಯಲ್ಲಿ ಏನು ಇಲ್ಲದೆ ನಾವು ದಾನ ಧರ್ಮಗಳನ್ನು ಮಾಡಿದರೆ ಪ್ರಯೋಜನ ಇಲ್ಲ. ಯಾವುದೇ ಒಂದೇ ವ್ರತ ಇರ್ಬೋದು, ಪೂಜೆ ಇರ್ಬೋದು, ಯಜ್ಞಯಾಗಾದಿಗಳಿರ್ಬೋದು, ಈ ದಶದಾನಗಳು, ಗೋದಾನ ಇಂತಹ ದಾನವನ್ನು ಮಾಡಬೇಕಾದರೆ, ಮಹಾದಾನಗಳನ್ನು ಮಾಡಬೇಕಾದರೆ ಶೂನ್ಯ ಲಲಾಟದಲ್ಲಿ ಹಣೆಯಲ್ಲಿ ಯಾವುದೋ ಒಂದು ಚಿಹ್ನೆಯನ್ನು ಅಂದರೆ ಕುಂಕುಮ, ವಿಭೂತಿ, ಚಂದನ ಯಾವುದನ್ನು ನಾಮವಿರ್ಬೋದು ಯಾವುದನ್ನು ಧಾರಣೆಯನ್ನು ಮಾಡಿಕೊಂಡು ನಾವು ದಾನ ಧರ್ಮಗಳನ್ನು ಮಾಡಿದಾಗ, ಯಜ್ಞಯಾಗಾದಿಗಳನ್ನು ಮಾಡಿದಾಗ ಅದು ನಮಗೆ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ. ಅದಕ್ಕೆ ವಿರುದ್ಧವಾಗಿ ನಾವು ಏನೂ ಇಲ್ಲದೆ ಹಣೆಯಲ್ಲಿ ಹಾಗೆ ನಾವು ಮಾಡುವುದರಿಂದ ಅದು ಫಲದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ ಅನ್ನತಕ್ಕಂಥದ್ದು. ಆದ್ದರಿಂದ ದಾನ ಧರ್ಮಾದಿಗಳನ್ನು ಮಾಡಬೇಕಾದರೆ ಶೂನ್ಯ ಲಲಾಟದಲ್ಲಿ ನಾವು ಮಾಡಬಾರದು ಅನ್ನತಕ್ಕಂಥದ್ದು. ಜೊತೆಯಲ್ಲಿ ತಪಸ್ಸನ್ನು, ಯಾವುದೇ ಒಂದು ಮಂತ್ರ ಜಪವನ್ನು, ಎಷ್ಟೋ ಜನ ಆ ಗ್ರಹ ದೋಷ ಇದೆ, ಈ ಗ್ರಹ ದೋಷ ಇದೆ ಅಂಥೇಳಿ ಅಂತಹ ವಿಶೇಷವಾದಂತಹ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ದೇವತಾ ಸಂಬಂಧವಾದಂತಹ ಮಂತ್ರಗಳನ್ನು ತಿಳಿದುಕೊಂಡಿರ್ತಾರೆ, ಶ್ಲೋಕಗಳನ್ನು ಓದ್ತಾ ಇರ್ತಾರೆ. ವಿಷ್ಣು ಸಹಸ್ರನಾಮ ಇರ್ಬೋದು, ಶಿವ ಸಹಸ್ರನಾಮ ಇರ್ಬೋದು, ಲಲಿತಾ ಸಹಸ್ರನಾಮ ಇರ್ಬೋದು, ಇನ್ನಿತರ ಮಂತ್ರಗಳಿರ್ಬೋದು. ಇದೆಲ್ಲವೂ ಕೂಡ ತಪಸ್ಸು ಅಂತೇಳಿ ಕರೆಸಿಕೊಳ್ಳುತ್ತೆ. ಅವರವರಿಗೆ ಇಷ್ಟವಾದಂತಹ ಇಷ್ಟ ದೇವತೆಯ ಮಂತ್ರ ಇರ್ಬೋದು. ಇಂತಹ ಒಂದು ತಪಸ್ಸನ್ನು, ಜಪಗಳನ್ನು, ಮಂತ್ರ ಪುರಶ್ಚರಣೆಯನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಹಣೆಯಲ್ಲಿ ನಾವು ಕುಂಕುಮವನ್ನು ಇಡದೆ, ವಿಭೂತಿಯನ್ನು ಅಥವಾ ನಾಮವನ್ನು, ಚಂದನವನ್ನು ಧಾರಣೆಯನ್ನು ಮಾಡದೆ ನಾವು ತಪಸ್ಸನ್ನು ಅಥವಾ ಸ್ತೋತ್ರ ಪಠನವನ್ನು ಮಾಡಿದಾಗ, ಮಂತ್ರ ಜಪವನ್ನು ಮಾಡಿದಾಗ ಅದು ನಿಷ್ಫಲ ಆಗುತ್ತೆ, ಫಲವನ್ನು ಕೊಡುವುದಿಲ್ಲ ಅನ್ನತಕ್ಕಂಥದ್ದು ಮೂರನೇದಾಗಿ ಹೇಳ್ತಿರತಕ್ಕಂತಹ ವಿಶೇಷವಾದಂತಹ ಒಂದು ವಿಚಾರ ಅಂತೇಳಿ ಹೇಳಬಹುದು. ಇನ್ನು ದೇವತಾ ಕಾರ್ಯ, ಪಿತೃ ಕಾರ್ಯ ಎರಡೂ ಕೂಡ, ಈ ಪಿತೃ ಕಾರ್ಯದಲ್ಲಿ ಹಣೆಯಲ್ಲಿ ಏನಾದರೂ ಇಡಬೇಕಾ ಇಡಬಾರದು ಅನ್ನತಕ್ಕಂತಹ ಗೊಂದಲ ಕೆಲವರಿಗೆ ಇದೆ. ಆದರೆ ಧರ್ಮಶಾಸ್ತ್ರದಲ್ಲಿ ನಾವು ನೋಡಿದಾಗ ದೇವ ಪಿತೃಶ್ಚ ಕರ್ಮಣಿ ಅಂತೇಳಿ ಹೇಳ್ತಾರೆ. ಅಂದರೆ ದೇವತಾ ಕಾರ್ಯವನ್ನು ಮಾಡಬೇಕಾದರೂ ಕೂಡ ಹಣೆಯಲ್ಲಿ ನಾವು ಏನೋ ಒಂದು ಇಟ್ಟುಕೊಂಡಿರಬೇಕು. ಪಿತೃ ಕಾರ್ಯವನ್ನು ಮಾಡಬೇಕಾದರೆ ಪಿತೃ ಕಾರ್ಯ ಬೇರೆ, ಪ್ರೇತ ಕಾರ್ಯ ಬೇರೆ. ಯಾರೋ ಮೃತರಾದಾಗ 14 ದಿವಸ 12 ದಿವಸ ಮಾಡತಕ್ಕಂಥದ್ದು ಉತ್ತರ ಕ್ರಿಯೆ, ಆ ಸಮಯದಲ್ಲಿ ಯಾರು ಏನು ಇಡುವುದಿಲ್ಲ. ಆದರೆ ನಂತರ ಪಿತೃ ಕಾರ್ಯ ಅನ್ನತಕ್ಕಂಥದ್ದು ಏನಿದೆ, ಪ್ರತಿ ವರ್ಷ ಮಾಡತಕ್ಕಂತಹ ಶ್ರಾದ್ದಗಳಿರ್ಬೋದು, ಪೂರ್ವಿಕರ ಒಂದು ಪೂಜೆ ಅನ್ನತಕ್ಕಂಥದ್ದು ಇರ್ಬೋದು, ಇವುಗಳನ್ನೆಲ್ಲ ನಾವು ಮಾಡಬೇಕಾದರೆ, ಪಿತೃ ಕಾರ್ಯವನ್ನು ಮಾಡಬೇಕಾದರೆ ಅವರವರ ಸಂಪ್ರದಾಯಕ್ಕೆ, ಅವರ ಮತಕ್ಕೆ ಅನುಸಾರವಾದಂತಹ ಚಿಹ್ನೆಯನ್ನು ನಾವು ಧಾರಣೆಯನ್ನು ಮಾಡಿಕೊಂಡು ಮಾಡಬೇಕು ಅಂಥೇಳಿ ಶಾಸ್ತ್ರವನ್ನು ಹೇಳ್ತಾರೆ. ಅಂದರೆ ಯಾಕೆ ಮಾಡಬೇಕು ಇವೆಲ್ಲ? ಅಂತಹ ಸಮಯದಲ್ಲಿ ನಾವು ವಿಶೇಷವಾಗಿ ಶೂನ್ಯ ಲಲಾಟದಲ್ಲಿ ಹಣೆಯಲ್ಲಿ ಏನೂ ಇಲ್ಲದೆ ಮಾಡಬಾರದು ಅನ್ನತಕ್ಕಂಥದ್ದು ಒಂದು ವಿಚಾರ. ಎಲ್ಲ ಷಟ್ಕರ್ಮಗಳಿಗೆ ಅಥವಾ ಪಂಚಮಹಾಯಜ್ಞಗಳಿಗೆ ಸಂಬಂಧಪಟ್ಟಂತೆ ಆಯಿತು. ಇನ್ನು ಇದರ ಮಹತ್ವ ಏನು ಅನ್ನತಕ್ಕಂಥ ಆಗಲೇ ನಾನು ಹೇಳಿದಾಗೆ ಇಡ, ಪಿಂಗಳ ಮತ್ತು ಸುಷುಮ್ನ ನಾಡಿ ಅನ್ನತಕ್ಕಂಥ ಎಡಮೂಗು, ಬಲಮೂಗು ಮತ್ತು ಮಧ್ಯದಲ್ಲಿರತಕ್ಕಂಥದ್ದು ಮೂಲಾಧಾರದಿಂದ ಸ್ವಾಧಿಷ್ಠಾನದಿಂದ ಉಂಟಾಗತಕ್ಕಂತಹ ಈ ಸುಷುಮ್ನ ನಾಡಿ ಪ್ರಾರಂಭ ಆಗುತ್ತ ಸುಷುಮ್ನ ನಾಡಿಯ ಕೇಂದ್ರ ಸ್ಥಾನವಾದಂಥ ಆಜ್ಞಾಚಕ್ರದಲ್ಲಿ ನಾವು ಕುಂಕುಮವನ್ನು ಇಡುವುದರಿಂದ ಅದು ಯಾವ ರೀತಿಯಾಗಿ ನಮ್ಮ ಮೇಲೆ, ನಮ್ಮ ಶರೀರದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನತಕ್ಕಂಥದ್ದು ಕೂಡ ನಾವು ನೋಡಿಕೊಳ್ಳಬೇಕಾಗತ್ತೆ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಕುಂಕುಮ ಧಾರಣೆಯನ್ನ ಯಾಕೆ ಮಾಡಬೇಕು, ತಿಲಕ ಯಾಕೆ ಇಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ ಅನ್ನುವಂತಹ ವಿಚಾರದ ಬಗ್ಗೆ ಇದೀಗ ತಾವು ತಿಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮವನ್ನ ತೆಗೆದುಕೊಳ್ಳುವಂತಹ ಸಮಯ ಆಗಿದೆ ಗುರುಗಳೇ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮದ ನಂತರ ಮತ್ತಷ್ಟು ವಿಚಾರಗಳು. ವಿರಾಮದ ನಂತರ ಅಶ್ವವಾಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ಒಂದು ಕುಂಕುಮ ಧಾರಣೆ ತಿಲಕವನ್ನ ಒಂದು ಕೇಂದ್ರ ಬಿಂದು ಯಾವ ರೀತಿಯಾಗಿರ್ಬೇಕು, ಯಾಕೆ ನಾವು ಹಣೆಯಲ್ಲಿ ಇಡಬೇಕು, ಏನದರ ಮಹತ್ವ, ಯಾಕೆ ಧಾರಣೆಯನ್ನ ಮಾಡಬೇಕು ಅನ್ನುವಂಥ ವಿಚಾರದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆಯೇ ಹಲವಾರು ಜನರ ಒಂದು ಕೆಟ್ಟ ದೃಷ್ಟಿ ಇರ್ಬೋದು, ವಕ್ರ ದೃಷ್ಟಿ ಇರ್ಬೋದು, ಈ ಕುಂಕುಮವನ್ನು ಇಡೋದ್ರಿಂದ ಅದೆಲ್ಲವನ್ನ ದೂರ ಇಡುತ್ತೆ ಅನ್ನುವಂತಹ ನೆಗೆಟಿವ್ ಇದರಿಂದ ದೂರ ಇಡುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಇದರ ಜೊತೆಗೆ ಹಣೆಯಲ್ಲಿ ನಾವು 3 ಕಡೆಯಲ್ಲಿ ಕುಂಕುಮವನ್ನ ಇಡುವಂಥದ್ದು ಶಾಸ್ತ್ರ, ನಾವು ಹಿಂದೂ ಧರ್ಮದಲ್ಲಿ ಮಾಡುವಂಥದ್ದು. ಒಂದು ಹಣೆಯ ಮೇಲ್ಭಾಗ, ಮಧ್ಯಭಾಗ ಮತ್ತೆ ಕಣ್ಣುಗಳ ಮಧ್ಯೆ ಅಂದ್ರೆ ಹುಬ್ಬಿನ ಮಧ್ಯೆ ಇಡುವಂಥದ್ದು. ಸೊ ಪ್ರಮುಖವಾಗಿ ನಾವು ಕುಂಕುಮವನ್ನ ಎಲ್ಲಿ ನಿಜವಾಗ್ಲೂ ಇಡುವಂತಹ ಪ್ರಮುಖ ಸ್ಥಳ ಅದನ್ನ ತಿಳಿಸ್ಕೊಡಿ ಗುರುಗಳು, ಹೇಗೆ ಅಂತ. ಆಗಲೇ ನಾನು ಹೇಳಿದಾಗೆ ನಮ್ಮ ಪ್ರಮುಖವಾದಂಥ 72,000 ನಾಡಿಗಳಲ್ಲಿ ಪ್ರಮುಖವಾದಂತಹ ಇಡಾ ನಾಡಿ, ಪಿಂಗಳ ನಾಡಿ ಮತ್ತು ಸುಷುಮ್ನ ನಾಡಿ ಅನ್ನತಕ್ಕಂಥದ್ದು ಆಧ್ಯಾತ್ಮಿಕವಾದಂತಹ
ಸಾಧನೆಗೆ ಪ್ರಮುಖವಾಗಿ ಹೇಳಿದ್ದಾರೆ. ಅಂದರೆ ಯೋಗಶಾಸ್ತ್ರಗಳಲ್ಲಿ ಇದರ ಬಗ್ಗೆ ಕೇಂದ್ರೀಕೃತವಾಗಿ ಚಕ್ರಗಳನ್ನು, ನಮ್ಮ ಶರೀರದಲ್ಲಿರ್ತಕ್ಕಂತಹ 6 ಚಕ್ರಗಳನ್ನು, ಜೊತೆಯಲ್ಲಿ ಸಹಸ್ರಾರ ಇರ್ಬೋದು, ಬ್ರಹ್ಮರಂಧ್ರ, ಇವುಗಳನ್ನು ಯಾವ ರೀತಿ ನಿಯಂತ್ರಣವನ್ನು ಮಾಡುತ್ತೆ, ಆಯಾ ಚಕ್ರಗಳಲ್ಲಿ ನಾವು ಯಾವ ರೀತಿಯಾಗಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಬೇಕು, ಅದು ಮನಸ್ಸನ್ನು ಕೇಂದ್ರೀಕರಿಸ್ತಕ್ಕಂತಹ ವಿಚಾರದಲ್ಲಿ ಅನಾಹತ ಚಕ್ರದಲ್ಲಿ ಯಾವ ರೀತಿ ಧ್ಯಾನವನ್ನು ಮಾಡಬೇಕು, ಅಂದರೆ ಆಜ್ಞಾಚಕ್ರ ಇಲ್ಲಿ ಯಾವ ರೀತಿಯಾಗಿ ನಾವು ಧ್ಯಾನವನ್ನು ಮಾಡಿದಾಗ ಅದರ ಫಲ ಏನು ಅನ್ನತಕ್ಕಂಥದ್ದೆಲ್ಲವೂ ಕೂಡ ಈ ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದರೆ ಈ ಕುಂಕುಮದ ವಿಚಾರ ಅಥವಾ ತಿಲಕದ ವಿಚಾರಕ್ಕೆ ನಾವು ಬಂದಾಗ ಈ ಕುಂಕುಮವನ್ನು ಎಲ್ಲಿ ಇಡಬೇಕು? ಕೆಲವರು ಹಣೆಯ ಮಧ್ಯಭಾಗದಲ್ಲಿ ಇಡ್ತಾರೆ, ಕೆಲವರು 2 ಭ್ರೂಮಧ್ಯ ಅಂದರೆ ಹುಬ್ಬುಗಳ ಮಧ್ಯದಲ್ಲಿ ಇಡ್ತಾರೆ, ಕೆಲವರು ಇಲ್ಲಿ ಲಲಾಟದಲ್ಲಿ ಇಲ್ಲಿ ಇಡ್ತಾರೆ. ಅದು ಯಾಕೆ? ಅಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನತಕ್ಕಂತಹ ಗೊಂದಲ ಇರುತ್ತೆ. ಆದರೆ ಶಾಸ್ತ್ರದಲ್ಲಿ, ಜೊತೆಯಲ್ಲಿ ಯೋಗಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ, ಈ ಪ್ರಮುಖವಾಗಿ ವಿವಾಹದ ವಿಷಯ ಬಂದಾಗ ಇಲ್ಲಿ ಕುಂಕುಮ ಧಾರಣೆಯನ್ನು ಮಾಡತಕ್ಕಂಥದ್ದು ಸ್ತ್ರೀಯರಿಗೆ ವಿಶೇಷವಾಗಿ ಹೇಳಿದ್ದಾರೆ. ಪುರುಷರಿಗೆ ಅಲ್ಲಿ ಕುಂಕುಮ ಧಾರಣೆಯನ್ನು ಮಾಡತಕ್ಕಂಥದ್ದು ಯಾವುದೇ ಶಾಸ್ತ್ರದಲ್ಲಿ ಇಲ್ಲ. ಜೊತೆಯಲ್ಲಿ ಪ್ರತಿಯೊಬ್ಬರೂ ಕೂಡ, ಸ್ತ್ರೀ ಇರಬಹುದು ಪುರುಷ ಇರಬಹುದು, ಈ ಇಡ ಪಿಂಗಳ ನಾಡಿಗಳು ಸಂಧಿಸ್ತಕ್ಕಂತಹ ವಿಶೇಷವಾದಂತಹ ಭ್ರೂಮಧ್ಯ ಇಲ್ಲಿ ಒಂದು ತ್ರಿಕೋನವಾದಂತಹ ಆಜ್ಞಾಚಕ್ರ ಇರುತ್ತೆ. ಅಲ್ಲಿ ವಿಶೇಷವಾದಂತಹ ಶಕ್ತಿ ಪ್ರವಹಿಸ್ತಾ ಇರುತ್ತೆ. ಅದು ಹೊರಗಡೆ ಹೋಗದೇ ಇದ್ದಾಗೆ ನಿಯಂತ್ರಣವನ್ನು ಮಾಡುವುದಕ್ಕೋಸ್ಕರ, ಜೊತೆಯಲ್ಲಿ ಆ ಶಕ್ತಿ ನಮಗೆ ಅಂತರ್ಮುಖವಾಗಿರುವುದಕ್ಕೆ, ಅಂದರೆ ಅಂತರ್ಮುಖವಾಗಿ ಅದು ಸಕಾರಾತ್ಮಕವಾದಂತಹ ಶಕ್ತಿಯಾಗಿ ಪರಿವರ್ತನೆಯಾಗಿ ಆ ಮೂಲಕ ನಮ್ಮ ಆತ್ಮಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ಸಹಕಾರಿಯಾಗುತ್ತೆ ಅನ್ನತಕ್ಕಂತಹ ಕಾರಣದಿಂದ ಈ ಜಾಗದಲ್ಲಿ ಭ್ರೂಮಧ್ಯದಲ್ಲಿ ವಿಶೇಷವಾಗಿ ಕುಂಕುಮ ಧಾರಣೆಯನ್ನು ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಇದು ತ್ರಿಕೋನವಾದಂತಹ ಒಂದು ಸ್ಥಿತಿಯಲ್ಲಿ ಆ ರೀತಿಯಲ್ಲಿ ಒಳಗಡೆ ಆ ಚಕ್ರ ಇರುತ್ತೆ. ಅದರ ಮೇಲೆ ನಾವು ಕುಂಕುಮವನ್ನು ಅಥವಾ ಚಂದನವನ್ನು ಅಥವಾ ವಿಭೂತಿ ನಾಮ ಇರ್ಬೋದು, ಯಾವುದೇ ಅದನ್ನು ನಾವು ಅದರ ಮೇಲೆ ಧಾರಣೆಯನ್ನು ಮಾಡಿದಾಗ ಅದು ನಮ್ಮ ಸಕಾರಾತ್ಮಕವಾದಂತಹ ಶಕ್ತಿಯಾಗಿ ಒಂದು ವಿಶೇಷವಾಗಿ ಆಧ್ಯಾತ್ಮಿಕವಾದಂತಹ, ದೈಹಿಕವಾದಂತಹ, ಮಾನಸಿಕವಾದಂತಹ ಕ್ಷೇಯಸ್ಸಿಗೆ ಕಾರಣ ಆಗುತ್ತೆ ಅನ್ನತಕ್ಕಂಥದ್ದು. ಆದ್ದರಿಂದ ಈ ಜಾಗ ಏನಿದೆ, ನಾವು ಇಲ್ಲಿ ಕುಂಕುಮವನ್ನು ಇಡ್ತೀವಲ್ಲ, ಇದು ವಿಶೇಷವಾಗಿ ನಮ್ಮ ದೇಹವನ್ನು ನಿಯಂತ್ರಣವನ್ನು ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಸ್ಥಳ. ಜೊತೆಯಲ್ಲಿ ಈ ಯಾವುದೇ ತಲೆಗೆ ಸಂಬಂಧಪಟ್ಟಂತಹ ತಲೆನೋವು, ಮೈಗ್ರೇನ್ಸ್ ಇರ್ಬೋದು, ತಲೆನೋವು ಬರತಕ್ಕಂಥದ್ದು, ಆಗಾಗ ಮಾನಸಿಕವಾದಂತಹ ಖಿನ್ನತೆಗೆ ಹೋಗತಕ್ಕಂಥವ್ರು ಇರ್ಬೋದು, ಜೊತೆಯಲ್ಲಿ ಯಾವುದೇ ಒಂದು ಈ ತಾಳ್ಮೆ ಇಲ್ಲದೆ ಇರತಕ್ಕಂಥದ್ದು, ಸಿಟ್ಟು ತುಂಬ ಇರುತ್ತೆ ಅಂಥವ್ರಿಗೆ ಇರ್ಬೋದು, ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಯಾವಾಗಲೂ ಕೂಡ ಲಲಾಟ, ಈ ಸ್ಥಳ ಅನ್ನತಕ್ಕಂಥದ್ದು ಹಾಗೇ ಬಿಡಬಾರದು, ಖಾಲಿ ಬಿಡಬಾರದು. ಆದ್ದರಿಂದ ಇವೆಲ್ಲ ನಮಗೆ ಕಣ್ಣಿಗೆ ಕಾಣುವುದಿಲ್ಲ. ರದಿಯಾದ ರೀತಿಯಲ್ಲಿ ನಾವು ಅದನ್ನು ಸಂಶೋಧನೆಯನ್ನು ಮಾಡಿ ತಿಳಿದುಕೊಂಡಾಗ ಆ ಕುಂಕುಮದ ಮಹತ್ವ ಅನ್ನತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಜೊತೆಯಲ್ಲಿ ನಾವಿನ್ನು ಬಾಹ್ಯವಾಗಿ ಇದರ ಪ್ರಯೋಜನ ಏನು ಅಂತೇಳಿ ಕೇಳ್ಬೋದು. ಅಂದರೆ ಇಷ್ಟು ದೃಷ್ಟಿದೋಷ, ಎಷ್ಟೋ ಜನಕ್ಕೆ ಇದರ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಯಾರೋ ಅವರು ನೋಡಿಬಿಟ್ರು, ಅಥವಾ ಅವರು ಹೊಟ್ಟೆ ಉರಿ ಅನ್ನತಕ್ಕಂಥದ್ದಿದೆ, ಅವರು ದೃಷ್ಟಿ ಚೆನ್ನಾಗಿಲ್ಲ, ಈ ರೀತಿಯಾಗಿ ದೃಷ್ಟಿಗೆ ಸಂಬಂಧಪಟ್ಟಂತೆ, ಮತ್ಸರಕ್ಕೆ ಸಂಬಂಧಪಟ್ಟಂತೆ, ಅಸೂಯೆಗೆ ಸಂಬಂಧಪಟ್ಟಂತೆ ಕೆಲವೊಂದು ದೃಷ್ಟಿಯಿಂದಲೇ ಎಷ್ಟೋ ಕೆಟ್ಟ ಪರಿಣಾಮಗಳನ್ನು ಅನುಭವಿಸ್ತಾ ಇರತಕ್ಕಂಥದ್ದು ನಾವು ನೋಡ್ತೀವಿ. ಇದನ್ನೇ ದೃಷ್ಟಿ ದೋಷ ಅಂತೇಳಿ ಹೇಳ್ತಕ್ಕಂಥದ್ದು. ನಾವು ಹಿಂದಿನ ಕಾಲದಲ್ಲೆಲ್ಲ ಕೆಲವು ರಾಕ್ಷಸರ ಕಣ್ಣಿನಿಂದಲೇ ಎಲ್ಲ ಸಂಹಾರ ಮಾಡ್ತಾಯಿದ್ರು, ಕಣ್ಣಿನಿಂದಲೇ ನಾಶವನ್ನು ಮಾಡ್ತಾಯಿದ್ರು, ಕಣ್ಣಿನಿಂದಲೇ ಯಜ್ಞಯಾಗಾದಿಗಳಿಗೆ ತೊಂದರೆ ಕೊಡ್ತಾ ಇದ್ರು ಅನ್ನತಕ್ಕಂಥದ್ದು ನಾವು ಚಲನಚಿತ್ರಗಳಲ್ಲಿ ನೋಡ್ತೀವಿ. ಅಂದರೆ ಕಣ್ಣಿಗೆ ಅಷ್ಟು ಶಕ್ತಿ ಇದೆ ಅಂತೇಳಿ ಅರ್ಥ. ಸರ್ವೇಂದ್ರಿಯಾಣಾಂ ನಯನ ಪ್ರಧಾನಂ ಅಂತ ಹೇಳಿ. ಅಂತಹ ಕೆಟ್ಟ ದೃಷ್ಟಿಯನ್ನು ನಾವು ಹಣೆಯಲ್ಲಿ ಯಾವುದೋ ಒಂದು ತಿಲಕವನ್ನು ಇಟ್ಟುಕೊಂಡಾಗ, ಅದರಲ್ಲಿ ನಿರ್ದಿಷ್ಟವಾಗಿ ಯಾವುದೋ ಪ್ಲಾಸ್ಟಿಕ್ಕಿಗೆ ಸಂಬಂಧಪಟ್ಟಂತಹದ್ದೆಲ್ಲ ಇವಾಗ ಇಡತಕ್ಕಂಥದ್ದು, ಅದು ಶಾಸ್ತ್ರಬದ್ಧವಲ್ಲ. ಅದಕ್ಕೆ ಹಿಂದಿನ ಕಾಲದಲ್ಲಿ ಏನು ಸಾಂಪ್ರದಾಯಿಕವಾದಂತಹ ರಾಸಾಯನಿಕಗಳನ್ನು ಮಿಶ್ರ ಮಾಡದೆ ಏನನ್ನು ಧಾರಣೆ ಮಾಡ್ತಾ ಇದ್ದರೋ, ಈ ಅರಿಶಿಣದಿಂದ ಕುಂಕುಮವನ್ನು ತಯಾರು ಮಾಡ್ತಾರೆ. ಅದನ್ನು ಇಟ್ಟುಕೊಂಡಾಗ ಅಂತಹ ಕೆಟ್ಟ ದೃಷ್ಟಿಯನ್ನು ಅದು ಅಭಿಮುಖವಾಗಿ, ಅಂದರೆ ಕೆಟ್ಟ ದೃಷ್ಟಿಯನ್ನು ತಡೀತಕ್ಕಂತಹ ಒಂದು ವಿಶೇಷವಾದಂತಹ ಶಕ್ತಿ ಈ ತಿಲಕಕ್ಕೆ ಇದೆ ಅನ್ನತಕ್ಕಂಥದ್ದು ಹೇಳ್ತಾರೆ. ಜೊತೆಯಲ್ಲಿ ಈ ಬ್ರಹ್ಮ ವಿಷ್ಣು ಯಾವುದೇ ನಾಮ ಇರಬಹುದು, ಅಡ್ಡನಾಮ ಇರಬಹುದು, ಉದ್ದನಾಮ ಇರಬಹುದು, ಇದನ್ನು ನಾವು ಧಾರಣೆಯನ್ನು ಮಾಡಿದಾಗ ಬ್ರಹ್ಮ ವಿಷ್ಣು ಸ್ವರೂಪ ಅಂತ ಹೇಳಿ ಹೇಳ್ತಾರೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪ ಅಂತೇಳಿ ಹೇಳ್ತಾರೆ. ಈ ಮೂರು ಈ ಗೆರೆಗಳು ಏನಿದೆ, ಅಡ್ಡ ಇರ್ಬೋದು, ಉದ್ದ ಇರ್ಬೋದು, ಅದು ತ್ರಿಗುಣಗಳ ಒಂದು ಸ್ವರೂಪ ಅನ್ನತಕ್ಕಂಥದ್ದು ಹೇಳ್ತಾರೆ. ಹೀಗೆ ದೇವತಾ ಸಾನ್ನಿಧ್ಯ ಅನ್ನತಕ್ಕಂಥದ್ದು ಲಲಾಟದಲ್ಲಿ, ಅಂದರೆ ಹಣೆಯಲ್ಲಿ ಇರುವುದರಿಂದ ಆ ಸ್ಥಾನವನ್ನು ನಾವು ಖಾಲಿ ಬಿಡಬಾರದು. ಅದಕ್ಕೆ ವಿಶೇಷವಾದಂತಹ ಜಾಗೃತವಾದಂತಹ ಶಕ್ತಿ ಅಲ್ಲಿ ಯಾವಾಗಲೂ ಕೂಡ ಆಜ್ಞಾಚಕ್ರದಲ್ಲಿ
ಇರುವುದರಿಂದ ಅಲ್ಲಿ ನಾವು ಯಾವುದೋ ಒಂದು ತಿಲಕವನ್ನು ಇಟ್ಟುಕೊಂಡಾಗ ಅದು ವಿಶೇಷವಾಗಿ ಈ ಕೆಟ್ಟ ದೃಷ್ಟಿಯನ್ನು ನಿವಾರಣೆ ಮಾಡುತ್ತೆ. ಜೊತೆಯಲ್ಲಿ ವಶೀಕರಣ ಅಂದರೆ ಯಾವುದೋ ಕೆಟ್ಟ ದೃಷ್ಟಿಯಿಂದ ಮಾಟ ಮಂತ್ರ ಅಂತೇಳಿ ನಾವು ನೋಡಬಾರ್ದು. ಯಾವುದೇ ನಮ್ಮ ಮಾತನ್ನು ಯಾರಾದರೂ ಒಳ್ಳೆಯದು ಹೇಳಿ ಅದನ್ನು ಕೇಳಬೇಕಾದರೂ ಕೂಡ ಅವರ ಒಂದು ವಶಿತ್ವ ಸಿದ್ಧಿ ಇದ್ದಾಗ ಮಾತ್ರ ನಮ್ಮ ಮಾತನ್ನು ಇನ್ನೊಬ್ಬರು ಕೇಳುವುದಕ್ಕೆ ಸಾಧ್ಯ. ಒಳ್ಳೆಯದನ್ನು ಹೇಳಿದರೂ ಕೂಡ ಕೇಳಬೇಕಲ್ಲ, ಕೇಳದೇ ಇದ್ದರೆ ಒಳ್ಳೆಯದು ಹೇಳಿ ಪ್ರಯೋಜನ ಇಲ್ಲ. ಆದ್ದರಿಂದ ನಾವು ಒಳ್ಳೆಯದನ್ನು ಹೇಳಬೇಕಾದರೆ ವಶೀಕರಣ ಶಕ್ತಿ ಅನ್ನತಕ್ಕಂಥದ್ದು ತುಂಬ ಮುಖ್ಯ. ಆ ವಶೀಕರಣ ಶಕ್ತಿ ಎಲ್ಲಿಂದ ಬರುತ್ತೆ ಅಂದರೆ ಈ ನಾವು ಕುಂಕುಮ ಅಂದರೆ ತಿಲಕವನ್ನು ಹಣೆಯಲ್ಲಿ ಇಟ್ಟುಕೊಳ್ಳುವುದರಿಂದ ವಶೀಕರಣ ಶಕ್ತಿ ಅನ್ನತಕ್ಕಂಥದ್ದು ಜಾಗೃತವಾಗುತ್ತೆ. ಅಂಥವರು ಯಾವುದೇ ಕೆಲಸವನ್ನು ಮಾಡಿದಾಗ ಅದಕ್ಕೆ ವಿಶೇಷವಾದಂತಹ ಶಕ್ತಿ ಅನ್ನತಕ್ಕಂಥದ್ದು ಬರುತ್ತೆ. ಈ ಹಣೆಯಲ್ಲಿ ತಿಲಕವನ್ನು ಇಟ್ಟುಕೊಂಡು ಹೇಳತಕ್ಕಂಥವರ ಮಾತಿಗೆ ವಿಶೇಷವಾದಂತಹ ಒಂದು ಬೆಲೆ ಇದೆ ಅಂತೇಳಿ ನಾವು ಸಾಮಾನ್ಯವಾಗಿ ನೋಡ್ತೀವಿ. ಅವ್ರು ಏನು ಹೇಳ್ತಾರೆ ಅನ್ನತಕ್ಕಂಥದ್ದು, ಅವ್ರು ಯಾರು ಅನ್ನತಕ್ಕಂಥ ಬೇರೆ ವಿಚಾರ. ಆದರೆ ಸಾಮಾನ್ಯವಾಗಿ ಸಂಪ್ರದಾಯಬದ್ಧವಾಗಿರತಕ್ಕಂಥವರು ಯಾರೇ ಇದ್ದರೂ ಕೂಡ ಶೂನ್ಯ ಲಲಾಟದಲ್ಲಿ ಏನನ್ನು ಕೂಡ ಮಾಡುವುದಿಲ್ಲ. ಯಾವುದೋ ಒಂದು ಚಿಕ್ಕ ಪುಟ್ಟ ಧಾರ್ಮಿಕ ಆಚರಣೆ ಇದ್ದರೂ ಕೂಡ ಹಣೆಗೆ ಏನಾದರೂ ಇಟ್ಟುಕೊಂಡೇ ಮಾಡ್ತಾರೆ. ಅದು ಎಲ್ಲ ನಮ್ಮ ಹೈಂದವೆಯ ಸಂಸ್ಕೃತಿಯಲ್ಲಿ ಇರತಕ್ಕಂತಹ ವಿಚಾರ. ಹೀಗೆ ಕುಂಕುಮಕ್ಕೆ ತಿಲಕಕ್ಕೆ ವಿಶೇಷವಾದಂತಹ ಒಂದು ಪ್ರಾಶಸ್ತ್ಯ ಇರುವುದರಿಂದ ಅದನ್ನು ನಾವು ಅರಿತುಕೊಂಡು ವೈಜ್ಞಾನಿಕವಾದಂತಹ ಹಿನ್ನೆಲೆಯನ್ನು ತಿಳಿದುಕೊಂಡು ನಮ್ಮ ಶರೀರದಲ್ಲಿರತಕ್ಕಂತಹ ಷಟ್ಚಕ್ರಗಳ ಮಹತ್ವವನ್ನು ತಿಳಿದುಕೊಂಡು ಯಾವಾಗಲೂ ಕೂಡ ಸಾರ್ವಕಾಲಿಕವಾಗಿ ಹಣೆಯಲ್ಲಿ ಏನಾದರೂ ಒಂದು ತಿಲಕವನ್ನು ನಾವು ಕುಂಕುಮ ವಿಭೂತಿ ಯಾವುದೋ ಒಂದು ಇಟ್ಟುಕೊಂಡಿರತಕ್ಕಂಥದ್ದು ಶಾಸ್ತ್ರಸಮ್ಮತವಾಗಿರತಕ್ಕಂತಹ ಒಂದು ಧರ್ಮಾಚರಣೆ ಅಂತೇಳಿ ಹೇಳಬಹುದು. ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಒಂದು ಕುಂಕುಮ ಧಾರಣೆ ಯಾಕೆ ಇಷ್ಟು ವಿಶೇಷ, ಯಾಕೆ ಇಷ್ಟು ಮಹತ್ವವನ್ನು ಪಡೆದಿದೆ, ಮತ್ತೆ ಕೆಲವೊಂದು ದೃಷ್ಟಿ ಅಥವಾ ಕೆಟ್ಟ ದೃಷ್ಟಿಯಿಂದ ಆ ಒಂದು ಕುಂಕುಮ ಧಾರಣೆಯಿಂದ ನಾವು ಹೇಗೆ ನಮ್ಮನ್ನ ಕಾಪಾಡಿಕೊಳ್ಳಬಹುದು, ಮತ್ತೆ ಕುಂಕುಮವನ್ನ ಹೇಗೆ ಧಾರಣೆಯನ್ನ ಮಾಡಬೇಕು, ಇದೆಲ್ಲ ವಿಚಾರವನ್ನ ತಾವು ಬಹಳ ಸುಂದರವಾಗಿ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಶುಭಮಸ್ತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದಾಗಿದ್ದು ಈ ಹೊತ್ತಿನ ಅಶ್ವವಾಣಿ ವಿಶೇಷ ಕಾರ್ಯಕ್ರಮ. ನೋಡ್ತಾರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.